ಸುಖ ಸಂತೋಷಗಳನ್ನು ಭೋಗಿಸಲು ಯಾರಿಗೆ ತಾನೇ ಇಷ್ಟವಿಲ್ಲ. ಆದರೆ ಎಚ್ಚರಿಕೆ, ಅದರಿಂದ ಕೆಟ್ಟ ಪರಿಣಾಮಗಳಾಗಬಹುದು. ಸುಖಭೋಗದ ಪ್ರಚೋದನೆಗಳು ಮೆದುಳಿನ ಪುರಸ್ಕಾರ ವ್ಯವಸ್ಥೆಗೆ ಸಂಬಂಧಿಸಿವೆ ಮತ್ತು ಇದು ಅವುಗಳನ್ನು ಮತ್ತೆ ಮತ್ತೆ ಮಾಡುವಂತೆ ಪ್ರೇರೇಪಿಸುತ್ತದೆ. ನಿಮಗೆ ಇದನ್ನು ಪುನಃ ಪುನಃ ಮಾಡಬೇಕೆನ್ನಿಸುತ್ತದೆ. ಒಂದು ಪ್ರಚೋದನೆಗೆ ಮಣಿದು ಪ್ರತಿ ಬಾರಿ ತೊಡಗಿಕೊಂಡಾಗ ಅದನ್ನು ವ್ಯಸನ ಎನ್ನುತ್ತೇವೆ. ಆಗ ನಿಮ್ಮ ವೈಯಕ್ತಿಕ ನಿಯಂತ್ರಣವನ್ನು ಕಳೆದುಕೊಂಡಿರುತ್ತೀರಿ. ಇನ್ನೂ ಹೆಚ್ಚಿನದನ್ನು ಕಳೆದುಕೊಳ್ಳುವ ಅಪಾಯವಿದೆ. ಕೆಲವೊಮ್ಮೆ ನಾವು ಜನರು ಡೋಪಮೈನ್ ಉಪವಾಸವನ್ನು ತಮ್ಮ ಸುಖಕ್ಕಾಗಿ ಹಾತೊರೆಯುವ ಪ್ರವೃತ್ತಿಯನ್ನು ಕಳೆದುಕೊಳ್ಳಲು ಬಳಸುವುದನ್ನು ಕೇಳಿದ್ದೇವೆ. ಈ ದಿನಗಳಲ್ಲಿ ಡೋಪಮೈನ್ ಒಂದು ಜನಪ್ರಿಯ ಪದವಾಗಿದೆ. ಇದು ಏನು? ಇದೊಂದು ರಾಸಾಯನಿಕ ವಸ್ತು. ಇದು ನಡವಳಿಕೆಯ ಅನೇಕ ಅಂಶಗಳಿಗೆ ಸಂಬಂಧಿಸಿದೆ. ಇದರಲ್ಲಿ ಪುರಸ್ಕಾರದ ವ್ಯವಸ್ಥೆಯೂ ಸೇರಿದೆ. ಡೋಪಮೈನ್ ಉಪವಾಸದ ಕಲ್ಪನೆಯು ಪುನರಾವರ್ತಿತ ಸುಖಭೋಗಗಳು ನಮ್ಮನ್ನು ಇನ್ನಷ್ಟು ಅವುಗಳಿಗಾಗಿ ಹಾತೊರೆಯುವಂತೆ ಪ್ರಚೋದಿಸುತ್ತವೆ ಎಂಬ ವಾಸ್ತವಾಂಶದಿಂದ ಬಂದಿದೆ. ಈ ಸುಖಗಳಿಗಾಗಿ ಹಾತೊರೆಯುವಿಕೆಯು ನಮ್ಮನ್ನು ಕೊನೆಯಿಲ್ಲದ ವಿಷವರ್ತುಲದೊಳಗೆ ಸಿಕ್ಕಿಸುತ್ತದೆ. ಡೋಪಮೈನ್ ಉಪವಾಸವು ಮೆದುಳಿನೊಳಗೆ ಇರುವ ಡೋಪಮೈನ್ ಮಟ್ಟ ಅಥವಾ ಸಾಮಾನ್ಯವಾಗಿ ಮಾಡುವ ಸಾಂಪ್ರದಾಯಿಕ ಉಪವಾಸಕ್ಕೆ ಸಂಬಂಧಿಸಿಲ್ಲ. ಅದು ಸರಳವಾಗಿ ನಮ್ಮಲ್ಲಿರುವ ಈ ಅತಿಯಾಗಿ ಸುಖಭೋಗಗಳನ್ನು ಬೆನ್ನಟ್ಟುವ ನಡವಳಿಕೆಗಳನ್ನು ಮುರಿದು ನಮ್ಮ ಜೀವನದಲ್ಲಿ ಸಹಜತೆಯನ್ನು ತರುತ್ತದೆ. ಒಂದು ಸಾಧಾರಣ ಮನಸ್ಸು ನಾನು ಸುಖಭೋಗಗಳನ್ನು ಕಡೆಗಣಿಸಲಾರೆ ಎನ್ನುತ್ತದೆ. ನಾನು ನೋವಿಗೆ ಶರಣಾಗುತ್ತಿದ್ದೇನೆಯೇ? ಖಂಡಿತ ಇಲ್ಲ. ನಮಗೆ ಇದು ಅತಿ ಎನಿಸುವುದಿಲ್ಲ ಮತ್ತು ನಮಗೆ ಅದು ಬಹಳ ಕಡಿಮೆ ನೋವು ಎನಿಸುವುದಿಲ್ಲ. ನಾವು ಒಂದು ಮಟ್ಟದ ಇತಿಮಿತಿಯನ್ನು ಸೃಷ್ಟಿಸಿಕೊಳ್ಳಬೇಕು. ನಾವು ಅಂತಹ ಭಾವೋತ್ಕಟ ಸ್ಥಿತಿಯಲ್ಲಿದ್ದಾಗ ವಿವೇಚನೆಯನ್ನು ಕಳೆದುಕೊಳ್ಳುತ್ತೇವೆ. ನಮಗೆ ಸರಿ ಮತ್ತು ತಪ್ಪುಗಳನ್ನು ವಿವೇಚಿಸಲು ಸಾಧ್ಯವಾಗುವುದಿಲ್ಲ. ನಾವು ನೋವಿನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ವಿಫಲರಾಗುತ್ತೇವೆ. ಅಲ್ಲದೆ ಆ ನೋವಿನ ಹಿಂದಿರುವ ಕಾರಣಗಳನ್ನು ಅರಿಯಲಾಗದೇ ಹೋಗುತ್ತೇವೆ. ನಾವು ವಿಷಯಗಳನ್ನು, ವಾಸ್ತವತೆಯನ್ನು, ಜೀವನವನ್ನು ಸರಿಯಾಗಿ ಕಾಣದೇ ಹೋಗುತ್ತೇವೆ. ಈ ಡೋಪಮೈನ್ ಉಪವಾಸವನ್ನು ಮಾಡಿದಾಗ ಆ ಸಮಯದಲ್ಲಿ ನಾವು ನಿಜವಾಗಿ ಏನು ಮಾಡಬೇಕು? ನಾವು ನಮ್ಮ ಜೀವನ ಶೈಲಿಯನ್ನು ಮಿತಗೊಳಿಸಿ ಇಂದ್ರಿಯಗಳಿಗೆ ಅಪ್ಪಳಿಸುವ ಪ್ರಚೋದನೆಗಳನ್ನು ಕಡಿಮೆ ಮಾಡುತ್ತೇವೆ. ಮನೆಯಲ್ಲಿದ್ದು ಆತ್ಮಾವಲೋಕನ ಮಾಡುತ್ತಾ ಚಿಂತನಶೀಲರಾಗುತ್ತೇವೆ. ಈ ಉಪವಾಸದ ಸಮಯದಲ್ಲಿ ನಮ್ಮ ನೋವಿಗಿರುವ ಕಾರಣವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಹೇಗೆ ಈ ನೋವನ್ನು ಎದುರಿಸುವುದು ಎಂದು ತಿಳಿಯುತ್ತದೆ. ಈ ಉಪವಾಸ ಮಾಡುವುದರಿಂದ ನಾವು ನಮ್ಮ ಜೀವನವನ್ನು ಸಮರ್ಥವಾಗಿ ನಡೆಸಬಲ್ಲರಾಗುತ್ತೇವೆ. ಅತಿಯಾದ ಲೋಲುಪತೆಯನ್ನು ದೂರ ಮಾಡುವುದು ನಮಗೆ ಜೀವನದಲ್ಲಿ ಸುಖಭೋಗಕ್ಕಿಂತ ಮಿಗಿಲಾದ ಹೊಸ ಸಂಗತಿಗಳನ್ನು ಕಲಿಸುತ್ತದೆ. ಅದು ಸುಖ ಸಂತೋಷಗಳಿಗಿಂತ ಶ್ರೇಷ್ಠವಾದದ್ದು. ಜೀವನದಲ್ಲಿ ಎಲ್ಲಿ ಸುಖವಿದೆ ಎನ್ನುವುದನ್ನು ನಾವು ಇನ್ನೂ ಅನುಭವಿಸಬೇಕಾಗಿದೆ.